ಎಸ್, ಈ ಈ ತೆರವು ಕಾರ್ಯಾಚರಣೆ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಸಿಟಿ ರೌಂಡ್ ಮಾಡಿದ್ದಾರೆ. ಎಸ್, ಬೆಂಗಳೂರಿನಲ್ಲಿ ಸಿಎಂ ಡಿಕೆಶಿ ಸಿಟಿ ರೌಂಡ್ ಮಾಡಿರ್ತಕ್ಕಂಥದ್ದು. ಫುಟ್ಪಾತ್ ತೆರವು ಕಾರ್ಯಾಚರಣೆ ಪರಿಶೀಲನೆಯನ್ನು ಮಾಡಿದ್ದಾರೆ. ಸಿಟಿ ರೌಂಡ್ ಮಾಡಿ HIL ದೊಡ್ಡಾನೆಕುಂದಿ ಅಲ್ಲೆಲ್ಲ ಕೂಡ ಪರಿಶೀಲನೆಯನ್ನು ಮಾಡಿದ್ದಾರೆ. ದೊಡ್ಡಾನೆಕುಂದಿ ಸೇರಿ ಹಲವೆಡೆ ಪರಿಶೀಲನೆ ಮಾಡಿದ್ದಾರೆ. ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಕೂಡ ಸಾಥ್ ನೀಡಿದ್ದಾರೆ. ಇದಕ್ಕೆ GBA ಆಯುಕ್ತ ಮಹೇಶ್ವರ್ ರಾವ್ ಸೇರಿ ಹಲವರು ಭಾಗಿಯಾಗಿದ್ರು ಈ ಒಂದು ಪ್ರಕ್ರಿಯೆಯಲ್ಲಿ. ಅಂದರೆ ಬೆಂಗಳೂರಿನಲ್ಲಿ ಏನು ತೆರವು ಕಾರ್ಯಾಚರಣೆ ಆಯಿತು, ಬಡವರಿಗೆಲ್ಲ ಏನು ನಷ್ಟ ಆಯಿತು, ಈ ಪಾದಚಾರಿ ಮಾರ್ಗವನ್ನು ಪಾದಚಾರಿಗಳಿಗೆ ಮೀಸಲಿಡಬೇಕು ಅಂತ ಹೇಳಿ ಏನು GBA ನಿರ್ಧಾರವನ್ನು ತೆಗೆದುಕೊಂಡು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಆ ಕೆಲಸಕ್ಕೇನು ಮುಂದಾಯಿತು. ಬಡವರಿಗೆ ಭಾಳ ಕಷ್ಟ ಆಗ್ತಾ ಇದೆ. ಅಲ್ಲಿ ಬಡವರು ಕಷ್ಟ ಕೇಳೋರು ಯಾರೂ ಇಲ್ಲ. ಬಡವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಬೀದಿ ಬದಿ ವ್ಯಾಪಾರಿಗಳು ಅಂಥೇಳಿ ಬೆಂಗಳೂರಿನಲ್ಲಿ CM ಅವರು ಬೆಂಗಳೂರು ರೌಂಡ್ ಮಾಡಿದ್ರು. ಆ ಒಂದು ಪ್ರಕ್ರಿಯೆಯಲ್ಲಿ ಎಲ್ಲವನ್ನ ಸುತ್ತಾಡಿ ನೋಡಿದ್ರು ಅವರು, ಏನಾಗಿದೆ, ಎಲ್ಲೆಲ್ಲಿ ಏನಾಗಿದೆ ಅಂಥೇಳಿ. ಈ ಪರ್ಯಾಯ ವ್ಯವಸ್ಥೆಗಳ ಬಗ್ಗೆಯೂ ಕೂಡ CM ಚರ್ಚೆ ಮಾಡಿದ್ದಾರೆ. ಪರಿಶೀಲನೆ ಬಳಿಕ ಮಾಧ್ಯಮಗಳಿಗೆ DK ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಸ್ ವೀಕ್ಷಕರೇ, ಬೀದಿ ಬದಿ ವ್ಯಾಪಾರಿಗಳ ಒಂದು ಏನು ತೆರವು ಕಾರ್ಯಾಚರಣೆ ಆಯಿತು, ಈ ಫುಟ್ಪಾತ್ ಮೇಲೆ ಇಟ್ಕೊಂಡು ಏನು ಮಾಡ್ತಾಯಿದ್ರು, ಅದಕ್ಕೆ ಪಾದಚಾರಿಗಳಿಗೆ ತೊಂದರೆ ಆಗ್ತಾಯಿತ್ತು. ಎಲ್ಲ ಕಾರಣಗಳಿಂದ ಅವ್ರನ್ನ ಎತ್ತಂಗಡಿ ಮಾಡಲಾಯಿತು. ಅಲ್ಲಿಂದ JCBಗಳನ್ನು ಹಚ್ಚಿ ಅವರ ಅಂಗಡಿಗಳನ್ನು ಧ್ವಂಸ ಮಾಡಲಾಯಿತು. ಸೊ ಅದಕ್ಕೆ ಇವತ್ತು ಪರಿಶೀಲನೆ ಮಾಡೋದಕ್ಕೆ DK ಶಿವಕುಮಾರ್ ಅವರು ಫೀಲ್ಡಿಗೆ ಇಳಿದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅವರು ಪರಿಶೀಲನೆ ಮಾಡಿರ್ತಕ್ಕಂಥ ಒಂದು ವಿಜುವಲ್ಸ್ಗಳವು. ಅವ್ರ ಜೊತೆಯಲ್ಲಿ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಇದ್ದಾರೆ, ನಗರಾಭಿವೃದ್ಧಿ ಸಚಿವರು. GBA ಆಯುಕ್ತ ಮಹೇಶ್ವರ್ ರಾವ್ ಕೂಡ ಭಾಗಿಯಾಗಿದ್ದಾರೆ. ಈ ವ್ಯಾಪಾರಿಗಳಿಗೆ ಪರ್ಯಾಯ ಮಾರ್ಗ ಏನು ವ್ಯವಸ್ಥೆ ಮಾಡಬೇಕು ಅದರ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗಿದೆ. ಪರಿಶೀಲನೆ ಮಾಡಿದ ಬಳಿಕ ಮಾಧ್ಯಮದೊಂದಿಗೆ DK ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ನೋಡಿ, ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಯನ್ನು ಆ ರೀತಿ ಜಕ್ಕಂ ಮಾಡಿರ್ತಕ್ಕಂಥದ್ದು, ಅದು ಗುರುತೇ ಇಲ್ಲ ಅಲ್ಲಿ ವ್ಯಾಪಾರಿಗಳ ಅಂಗಡಿ ಇತ್ತು ಅಂತ ಹೇಳಿ. ಅಂದರೆ ಇವರು ಪಾದಾಚಾರಿ ಮಾರ್ಗ ಬೇಕು, ಹೌದು, ಬಟ್ ಆ ಅಂಗಡಿಯನ್ನು ಧ್ವಂಸ ಮಾಡುವ ಇತ್ತಲ್ಲ, ಅದು ಆಗಬಾರ್ದಿತ್ತು. ಯಾಕಂತ ಹೇಳಿದ್ರೆ ಪಾಪ ಅವರು ಆ ಒಂದು ಅಂಗಡಿ ಮೇಲೆ ಸೆಂಟಿಮೆಂಟ್ ಇರುತ್ತೆ ರೀ, ಅವರ ಜೀವನ ನಡೆಸ್ತಾ ಇರುತ್ತಲ್ಲ ಅಂಗಡಿ. ಏಕಾಏಕಿ JCB ಬಂದು ಧ್ವಂಸ ಮಾಡುತ್ತೆ ಅಂತ ಹೇಳಿದ್ರೆ ಹೇಗೆ? ಸೊ ಅದು ಕೂಡ ವ್ಯಾಪಾರಿಗಳಿಗೆ ಭಾಳ ನೋವು ತಂದು ಕೊಟ್ಟಿರುತ್ತೆ. ಸೊ ಈ ಎಲ್ಲ ಆಗಿದೆಯಲ್ಲ, ಏನು ಬೀದಿ ಬದಿ ವ್ಯಾಪಾರಿಗಳ ತೆರವು ಆಯ್ತಲ್ಲ, ಅದಕ್ಕೆ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ನೀವು ಪರ್ಯಾಯ ಮಾರ್ಗದ ವ್ಯವಸ್ಥೆ ಮಾಡಿಕೊಡ್ಲಿಲ್ಲ, ನಮಗೆ ಟೈಮ್ ಕೊಡಲಿಲ್ಲ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊನ್ನೆ ಪ್ರೊಟೆಸ್ಟ್ ಕೂಡ ಮಾಡಿದ್ರು ಅವರು ಫ್ರೀಡಮ್ ಪಾರ್ಕ್ನಲ್ಲಿ. ಸೊ ಇದಕ್ಕೆಲ್ಲ ಪೂರಕ ಎಂಬಂತೆ ಇವತ್ತು ಏನೇನಾಗಿದೆ, ಯಾರಿಗೆ ನಷ್ಟ ಆಗಿದೆ, ಅದಕ್ಕೇನು ವ್ಯವಸ್ಥೆ ಮಾಡಬೇಕು, ಎಲ್ಲದರ ಕುರಿತಂತೆ DK ಶಿವಕುಮಾರ್ ಅವರು ಫೀಲ್ಡಿಗೆ ಇಳಿದು ಚರ್ಚೆಯನ್ನು ಮಾಡಿದರು. ಸೊ ಅದರ ದೃಶ್ಯವನ್ನು ನೀವು ನಿಮ್ಮ TV ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ. ಅಂದರೆ ಈ ಫುಟ್ಪಾತು ಎಲ್ಲ ವ್ಯಾಪಾರಿಗಳು ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವಾಗೇನಲ್ಲಿ ನಡೆದಾಡ್ತಾ ಇದ್ದಾರಲ್ಲ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಫುಟ್ಪಾತ್ ವಿಜಲ್ಲು, ಅಲ್ಲೆಲ್ಲ ನಡೆದಾಡೋಕ್ಕೆ ಜಾಗನೇ ಇರಲಿಲ್ಲ, ಬರೀ ಅಂಗಡಿಗಳಿದ್ವು. ಅಲ್ಲಿ ಜನಗಳೇನಾದರೂ ಅಲ್ಲಿ ಓಡಾಡಬೇಕು ಅಂದರೆ ಫುಲ್ ಟ್ರಾಫಿಕ್ ಜಾಮು, ಸಿಕ್ಕಾಕೊಂಡು ಬಿಟ್ಟಿರೋ ರೀತಿ, ಎಲ್ಲೋ ಜಾತ್ರೆಗೆ ಹೋದಂಗೆ ಆಗ್ತಾ ಇತ್ತು ಫುಟ್ಪಾತ್ ಮೇಲೆ. ಸೊ ಅದಕ್ಕೆ ಸುಪ್ರೀಂ ಕೋರ್ಟ್ ಆರ್ಡ್ರ್ ಕೂಡ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ GBA ಫೀಲ್ಡಿಗೆ ಇಳಿದು ಅವರ ಅಂಗಡಿಗಳನ್ನು ಕಿತ್ತಾಕುವ ಕೆಲಸ ಮಾಡಿತು. ಕಿತ್ತು ಹಾಕಿದ ಮೇಲೆ ಏನಾಯಿತು, ಅವರು ಆಕ್ರೋಶಗೊಂಡ್ರು. ನಮ್ಮ ಅಂಗಡಿ ಇರಿಯೋದು, ನಮ್ಮ ಜೀವನ ನಡೀತಾ ಇರೋದಲ್ಲ, ಮೊದಲು ನೀವು ಪರ್ಮಿಷನ್ ಕೊಟ್ಟಿದ್ದೆ ನೀವಲ್ವಾ, ನೀವು ಪರ್ಮಿಷನ್ ಕೊಟ್ಟ ಮೇಲೆ ನಾವು ಹಾಕ್ಕೊಂಡಿದ್ದೀವಿ, ಏಕಾಏಕಿ ಬಂದು ನೀವೀಗ ಕಿತ್ತು ಹಾಕ್ತೀರಿ ಅಂತ ಅಂದರೆ ನಮಗೆ ನೀವು ಮೊದಲೇ ವ್ಯವಸ್ಥೆ ಮಾಡಬೇಕಿತ್ತು ಅಂತ ಹೇಳಿ ಪ್ರೊಟೆಸ್ಟಿಗೆ ಕೂತ್ಕೊಂಡ್ರು ಮೊನ್ನೆ ಬೀದಿ ಬದಿ ವ್ಯಾಪಾರಿಗಳು. ಸೊ ನಮಗೆ ಪರ್ಯಾಯ ಮಾರ್ಗ ಬೇಕು, ನಮಗೆ ಜೀವನಕ್ಕೆ ನಡೆಸೋದಕ್ಕೆ ಆಗ್ತಾ ಇಲ್ಲ, ಇವಾಗ ನಮ್ಮ ವ್ಯಾಪಾರ ಮಾಡುವ ಅಂಗಡಿಯನ್ನು ನೀವು ಧ್ವಂಸ ಮಾಡಿದ್ದೀರಿ, ಈ ಎಲ್ಲ ಬೇಡಿಕೆಗಳನ್ನು ಇಟ್ಟು ಫ್ರೀಡಮ್ ಪಾರ್ಕ್ನಲ್ಲಿ ಪ್ರೊಟೆಸ್ಟಿಗೆ ಕೂತ್ಕೊಂಡ್ರು. ಪ್ರೊಟೆಸ್ಟ್ ಆದಮೇಲೆ
ಡಿ ಕೆ ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಫೀಲ್ಡಿಗೆ ಇಳಿದಿದ್ದಾರೆ. ಬೆಂಗಳೂರನ್ನ ಎಲ್ಲೆಲ್ಲಿ ತೆರವು ಕಾರ್ಯಾಚರಣೆ ಆಗಿದೆ ಅಲ್ಲೆಲ್ಲ ಸುತ್ತಾಡಿ ನೋಡಿದ್ರು. ಲಿಟ್ರಲಿ ಅವರೇ ಫೀಲ್ಡಿಗೆ ಇಳಿದಿದ್ರು. ಸೊ ಅವ್ರ ಜೊತೆ ಸಚಿವರು ಕೂಡ ಇದ್ದರು, ಎಲ್ಲರೂ ಇದ್ದರು. ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ, ಕೇಳಿಸ್ತಾರೆ. ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ. ನಾನು ಕೃಷ್ಣ ಬೈರೇಗೌಡರು ಈಗಾಗಲೇ ನಾವು 1ನೇ ತಾರೀಕಿಂದ ಶುರು ಮಾಡಿ ಜುಲೈ 1ರಿಂದ ಶುರು ಮಾಡಿ ಇಲ್ಲಿವರೆಗೂ ನಾವು 435 ಕಿಲೋಮೀಟರ್ನ ತೆಗೆದಿದ್ದೇವೆ. ಒಟ್ಟು 1300 ಅಂಗಡಿಗಳಿದ್ದು ಸುಮಾರು 1800 ತೆಳ್ಳ ಗಾಡಿ ಇತ್ತು. ಆ ತೆಳ್ಳ ಗಾಡಿಗೆ ಬೇರೆ ತೆಗೆದುಕೊಳ್ಳೋದಕ್ಕೆ ಅವಕಾಶ ಎಸಿ ಶೀಟು ಮುಂದಕ್ಕೆ ಪ್ರೊಜೆಕ್ಷನ್ ಹಾಕೊಂಡಿದ್ರು ಸುಮಾರು 2267. ಅದು ಕೂಡ ತೆಗೆದಿದ್ದೇವೆ. ಇನ್ನು ಸ್ಟೆಪ್ಸು ಮತ್ತು ರ್ಯಾಂಪ್ಗಳು ಅದು ಕೂಡ ಸುಮಾರು 2300 ಜಾಗಗಳಿತ್ತು. ಅದನ್ನು ಕೂಡ ತೆಗೆದುಹಾಕಿದ್ದೀವಿ. 2642 ಪಿಲ್ಲರು ಬೋರ್ಡ್ಗಳು ಸುಮಾರು 2447 ಗೌರ್ಮೆಂಟ್ ಶೆಡ್ಗಳಿತ್ತು. ಅದು ತೆಗೆದಿದ್ದೀವಿ. ಒಟ್ಟು 9878 ಜಾಗಗಳನ್ನು ಗೊತ್ತಾಗಿಟ್ಕೊಂಡು ತೆಗೆದು ಈಗಾಗಲೇ ಡಬ್ಲ್ಯೂಸನ್ನು ಕೂಡ ರಿಮೂವ್ ಮಾಡಿದ್ದೀವಿ. ನಿಮ್ಮೆಲ್ಲರ ಒತ್ತಡದ ಮೇರೆಗೆ ನಾವು ಐತಿಹಾಸಿಕವಾದಂಥ ಅಶೋಕ್ ಪಿಲ್ಲರ್ನ ಫುಟ್ಪಾತ್ನಲ್ಲಿ ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ. ನಾನು ಕೃಷ್ಣ ಬೈರೇಗೌಡರು ಮತ್ತು ನಮ್ಮ ಜಿಬಿ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು 1ನೇ ತಾರೀಕಿಂದ ಶುರು ಮಾಡಿ ಜುಲೈ 1ರಿಂದ ಶುರು ಮಾಡಿ ಇಲ್ಲಿವರೆಗೂ ನಾವು 435 ಕಿಲೋಮೀಟರ್ನ ತೆಗೆದಿದ್ದೇವೆ. ಒಟ್ಟು 1300 ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.